ಎದ್ಳು ಮೇಕೆ ಯಾಕೆ ಬಂದಿದ್ಯಾ? ಎದ್ದಳು. ಏನಾದ್ರೂ ಉಸಿರ ಕುಡಿ ಮಲ. ಏನಾದ್ರು ಕುಡ್ದವ? ಏನು ಊಟ ಮಾಡಿಲ್ಲ ಅವ್ವ. ತುಮ್ನೆ ಮಂಗದೆ ಊಟಕ್ಕೆ ಮಾಡು ಮಾಡು ಅಂದೆ. ಬೇಡ ಬೇಡ ಅನ್ಕೊಂಡು ತುಮ್ನೆ ಮಂಗದ ಕಣಮ್ಮ. ಎತ್ತಲದು ಕೇಳಕ್ಕಿಲ್ಲ. ನನ್ನ ಮದನಮ್ಮ ಅವ್ವ ಎದ್ದಲ್ಲವ ನೀನು. ಯಾಕವ್ವ ಊಟ ಮಾಡಿಲ್ಲ? ಒಂದು ತೂದು ಊಟ ಮಾಡ್ಕೊ ಹೇಳವ. ಅದಕ್ಕವ ಮಂಗಿದ್ದೀನಿ ನೀನು. ಎದ್ದಲ್ಲವ. ಅಯ್ಯೋ ಹೋಗವ. ಯಾಕೆ ಕಣೆ ನನಗೆ ತಲೆ ತಿರುಗಿ ಬಂದಂಗಾಯ್ತದೆ ಕತೆ. ಊಟ ಬೇಡ ಏನು ಬೇಡ ಕತೆ. ಹೋಗು ನೀನು ಊಟ ಮಾಡು. ಹೋಗು ಹೋಗು. ತಲೆ ತಿರುಗ್ತದೆ ಕತೆ. ಊಟ ಬೇಡ ಏನು ಬೇಡ ಕತೆ. ಅವ್ವ ಹೋಗು ನೀನು ಊಟ ಮಾಡು. ಹೋಗವ. ಯಾಕೋ ನನಗೂ ಅವ್ವ ಸಳಿ ಹಂಗೆ ಆಯ್ತಿದ್ದು ಕಣ. ಅದಕ್ಕೆ ಒಂದು ಡೋಲ ಮಾತ್ರ ಕೊಟ್ಟ ಕುಳ್ಳಾರದ್ರೆ ಕೊಟ್ಟನ. ಕಷ್ಟ ಸುಖ ಏನಾದರೂ ಅವನೇ ನನಗೆ ನೋಡ್ಕೊಳ್ಳೋದು. ಒಂದು ಹುಷಾರಿಲ್ಲ ಅದು ಇದು ನನ್ನನ್ನು ಏನು ಹೇಳ್ಕೊಂಡ್ರೆ ಅವ್ನು ತಿನ್ನೋಕೆ ಉಣ್ಣೋಕೆ ಒಂದು ಎರಡಿಗೆ ಎಲ್ಲ ಅವನೇ ಕಣವ ನಂಗೆ ತಂದು ಕೊಡೋನು. ಆಗಲ್ಲೋ ಯಾವ ಕಣೆ ನಂಗೆ ಆಯ್ತಲ್ಲ ಕಣಪ್ಪ. ಒಂಥರ ಮೈಯೆಲ್ಲ ಸುಟ್ಟಂಗೆ ಆಯ್ತದೆ, ತಲೆಲ್ಲ ನುಂದಂಗೆ ಆಯ್ತು ಅಂತಲೇ ಒಂದು ಡೋಲ ಮಾತ್ರ ತಂದು ಕೊಟ್ಟನ. ಕುಡಿದ್ಬಿಟ್ಟು ಮನೆ ಕಂದಲ್ಲ ನಿದ್ದೆ ಏನು ಚಂದಗಾನ ನಿದ್ದು ಬಂದ್ಬಿಡ್ತು. ನಿದ್ದು ಬತ್ತಲೆ ಏನು ಹೇಳೋಕ್ಕೆ ಹೇಳಿಲ್ಲ. ಆಗ ಮಾಲ ಸತ್ಲೆ ಬಂದಲ್ಲ ಅವ್ನಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹಂಗಂತ ಬಂದರೆ ಹುಷಾರಿಲ್ಲ ಅಂತ ರಾವ್ ಹಿಡ್ದೋದೆ ಕಣವ. ನಾನು ಹಂಗೆ ರಾವನೇ ಹಿಡ್ದೋದೆ ಬೇಕನವ. ಮಾಲ್ಗೆ ಒಟ್ಟಿಗೆ ಮಾಡಕ್ಕೆ ಬರೋಕ್ಕಿಲ್ವಲ್ಲ. ಅದಕ್ಕೆ ಹೋಗು ಅಮ್ಮನ ಕರ್ಕೊಂಡು ಬಂದ್ಬಿಟ್ಟು ಹಂಗೆ ಹೇಳ್ದೇವ. ನಾನು ಚೆನ್ನಾಗೇ ಇದ್ದೆ ಕಣವ. ಯಾಕಣೆ ರಾತ್ರಿ ತಲೆ ಸುತ್ತನಂಗಾಗಿ ಹೋಗಲ್ಲಿ ಆ ಕಡೆ ಬೀದಿಲಿ ಅದ್ಯಾರೋ ಒಯ್ಯ ಬರ್ತಾನೆ. ಡಾಕ್ಟ್ರು ಬರ್ತಾನೆ. ಆಗ ಅವದಕ್ಕೆ ಹೋಯ್ತೆ. ಬಿ ಪಿ ಕಮ್ಮಿ ಆಗದೆ. ಏನೋ ಯೋಚನೆ ಮಾಡ್ತಿದ್ದೀರಿ, ಯೋಚನೆ ಪಾಚನೆ ಬಿಟ್ಟು ಇರಿ ಚೆನ್ನಾಗಿ ಅಂತ ಅಂದ್ರೆ ಅದಕ್ಕೆಯ ಯಾವ ಯೋಚನೆ ಮಾಡೋಕ್ಕಿಲ್ಲ ಏನು ಮಾಡೋಕ್ಕಿಲ್ಲ ಸ ಅಂತ ಅಂದೆ. ಬಿ ಪಿನ ಚೆಕ್ ಮಾಡಿದ್ರು. ಬಿ ಪಿನೂ ಕಮ್ಮಿ ಇದ್ದದ ಅಂತೇವ. ಅದಕ್ಕೆಯ ಯೋಚನೆ ಮಾಡಬೇಡಿ ಅಂದ್ಬಿಟ್ಟು ಮಾತ್ರೆ ಕೊಟ್ಟರು. ಅದಕ್ಕೆ ಮಾಲಂಗೆ ಬರೀತಿಲ್ವಲ್ಲವ ಕೆಲಸ. ಅದಕ್ಕೆ ಹಂಗೆ ನಿನ್ನ ಬರೀ ಹೇಳ್ದೆ ಯಾಕು. ಆಗ ರವಿ ಎದ್ಬಿಟ್ಟು ಮಾಲನ ಕೈಲಿ ಏನು ಮಾಡಿಸ್ನಿಲ್ಲ ಪಾಪ. ನನ್ನ ಗಂಡೆ ಒಂಚೂರು ಅಕ್ಕಿ ಏನೋ ಹಾಕ್ತೇನೋ. ನಿನ್ನ ಅಳಿಯ ಬೇರೆ ತಂಗಿ ಮನೆಗೆ ಹೋಗ್ಬಿಟ್ಟು ಇನ್ನೂ ಬಂದಿಲ್ಲ. ಅವ್ರಿಗೆ ಗೊತ್ತಾದರೆ ಬೇಜಾರು ಮಾಡ್ಕೊತಾರೆ. ಅವ್ರಿಗೂ ಫೋನ್ ಮಾಡಿ ಹೇಳಿಲ್ಲ. ಸರಿ ನೀನು ಏನು ಮಾಡಕ್ಕೆ ಯೋಚನೆ ಮಾಡಿಯೇ? ಏನು ಕಮ್ಮಿ ಆಗಿದ್ದು ನಿನಗೆ? ಯಾಕೆ ಯೋಚನೆ ಮಾಡಿಯೇ? ದೇವ್ರಂತ ಮಗ, ದೇವ್ರಂತ ಗಂಡ. ಏನೋ ನನ್ನ ಮಗಳು ಒಂಚೂರು ಪೆದ್ದೆ ಹಂಗೆ ಹಾಡ್ತಾಳೆ. ಹಿಂಗೆ ಇದ್ದಾಳ ಅದಕ್ಕೆ ಕಲ್ತ್ಕೊತಾಳೆ ಬುದ್ಧಿಗಿದ್ಯಾ. ಅದನ್ನು ಬಿಟ್ಬಿಟ್ಟು ಇನ್ನೇನು ಮಾಡಕ್ಕೆ ಯೋಚನೆ ಮಾಡಿ ಬೇಕನವ. ಏನು ಯೋಚನೆ ಮಾಡಿಲ್ಲ ಏನೂ ಇಲ್ಲ. ಮಗ ಸಾರು ಚಲಿಸ್ಕೊಂಡು ಕಾಲಿಗೆ ಎಲ್ಲ ಹಾರಿಸ್ಕೊಬಿಟ್ಟಿದ್ಲ. ಅದೇ ಒಂದು ಬೇಜಾರಲ್ಲಿ ಮನೆಗೆ ಕಂದೆ ಕಣವ ಅಷ್ಟೇ. ಯಾಕಂದ್ರೆ ಊಟನೂ ಸೇರಿಲ್ಲ ಏನು ಸೇರಿಲ್ಲ. ಬತ್ತ ಹಿಂಗೆ ತಲೆ ಸುತ್ತಂಗೆ ಆಯಿತು. ಏನು ಮಾಡಿಯವ ಹಿಂಗೆ ಆಯ್ತವ. ಸುಮ್ಮನಿರು ಹಿಂಗಾದ್ರಿ ಹಂಗೆ ನೀನು. ಯಾಕನವ ನನ್ನ ಮಗಳನ್ನ ಬೇರೆ ಮನೆಗೆ ಮದುವೆ ಮಾಡಿದ್ರೆ ಇವತ್ತೇ ಒಂಚೂರು ಸಾರು ತಿರ್ಗಿಸೋಕೆ ಹೋಗಿ ಕಾಲಿಗೆಲ್ಲ ಬೇಯಿಸ್ಕೊಂಡವಳು. ನಾಳೆ ದಿನ ನನ್ನ ಮಗಳನ್ನ ಮದುವೆ ಮುಂಜಿ ಮಾಡ್ಕೊಂಡು ಹೋದ್ರೆ ಇಸ್ಕೊಂಡಲ್ಲ ಅನ್ನೋದೇ ಒಂದು ಚಿಂತೆ ಹತ್ಕೊಬಿಟ್ಟದೆ ಕಣವ ನನಗೆ. ನಮ್ಮದು ತಮ್ಮದು ಅಂತ ಆಸೆ ಪಡೋಕ್ಕೂ ಗತಿ ಇಲ್ಲ ನಮಗೆ. ಅದಕ್ಕೆ ತಾವು ನಾವು ಏನು ಮಾಡೋದು? ಯಾಕೆ ತಲೆ ಕೆಡ್ಸ್ಕೊಂಡು? ನೀನು ನಮ್ಮ ಕುಳ್ಳ ಇರೋ ಗಂಟ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಸರಿಯಾ? ನಾನು ನನ್ನ ಮಗನಿಗೆ ಎಲ್ಲಾನು ಹೇಳ್ಕೊಂಡಿವ್ನಿ ಆಯಿತಾ. ಅವನು ಕೈ ಬಿಡೋ ಅಂಥವನಲ್ಲ ಕುಳ್ಳ. ನೀನು ತಲೆ ಕೆಡ್ಸ್ಕೊಬೇಡ. ಯಾವತ್ತಿದ್ರೂ ಮಾಲ ನಮ್ಮ ಮನೆಗೆ ಸೊಸೆಯಾಗಿ ಬರೋಳು. ನೀನು ಯಾವುದು ತಲೆ ಕೆಡ್ಸ್ಕೊಬೇಡ. ನೀನು ಏನಾದರೂ ಅನ್ನು ಬಿಡು. ನಾನು ನಿಜ ಜಮೀನ್ದಾರ ಮಗನ ಮದುವೆ ಮಾಡಬಲ್ಲ ನಂಗೆ ಇಷ್ಟ ಆಗ್ತಿಲ್ಲ. ಹಂಗೂ ಏನು ದೊಡ್ಡ ಮನೆ ಸೇರ್ಕೊತಾಳಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಈಗ ಅವನು ಓಡೋಗಿದ್ದು ಒಳ್ಳೆ ಕೆಲಸನೇ ಮಾಡವನೇ. ತಲೆ ಕೆಡ್ಸ್ಕೊಬೇಡ ಆಯಿತಾ. ಹೆಂಗಾದ್ರೂ ಮಾಡಿ ನಾನು ನಿಮ್ಮ ಹೊತ್ತಿಗೆ ಹೇಳಿ ಮಾಡಿ ಅವನ ಮದುವೆ ಮಾಡೋಕ್ಕೆ ಅವಸ್ಥೆ ಮಾಡ್ತೀನಿ. ನೀನು ಯೋಚನೆ ಮಾಡಬೇಡ, ಏನು ಮಾಡಬೇಡ, ಸುಮ್ಮನೆ ಇರು. ಯೋಚನೆ ಮಾಡಿಯೇ ನೀನೇನು ಹಿಂಗೆ ಅಂತಿದಿ ಕಣವ. ಕುಳ್ಳ ಒಪ್ಪೇಡ್ಬವ, ಹೊತ್ತಿಗೆ ಒಪ್ಪೇಡ್ವ. ಹಣ್ಣನ್ನು ಬುಟ್ಟಾಕು, ರಾಮೇಶ ಮಯಸ್ಸನ್ನು ಬುಟ್ಟಾಕು. ತಲೆ ಕೆಡಿಸ್ಕೊಳಕ್ಕಿಲ್ಲ. ಹೊತ್ತಿಗೆ ಒಪ್ಪೇಡ್ಬವ. ನೀನು ಹೇಳೋದು ಇನ್ನು ಪಾರತಿ ಅವಳೆ, ಅವಳನ್ನ ಮದುವೆ ಮಾಡಿಲ್ಲ. ಬೇಡ ತಡಾರ್ಕೆ ಮಾಡೋಕ್ಕಾಯ್ತದೆ. ಇನ್ನುವೇ ಯಾರಾದ್ರೂ ಒಂದು ಗ್ಯಾರಂಟಿ ಮಾತು ಹೇಳಬೇಕು ತಾನೆ. ಒಂದು ಗ್ಯಾರಂಟಿನೂ ಇಲ್ವಲ್ಲವ. ಯಾಕಂದ್ರೆ ಅವತ್ತು ನಿಮ್ಮ ಮನೆಗೆ ಬಂದಿದ್ದಲ್ಲ ಆವತ್ತು ಅದೇ ಇವನಿಲ್ವವ ನಿನಗೂ ಗೊತ್ತು. ಈ ರಾಮನ ಜೊತೆಗೆ ಒಬ್ಬ ಸ್ನೇಹಿತ ಇರ್ತಿಲ್ವ ಅದೇ ಅಲ್ಲಿ ಅಂಗಡಿ ಮಡಿಕೊಂಡಿದ್ನಲ್ಲ. ಅಂಗಡಿ ಎಲ್ಲ ಮಡಿಕೊಂಡು ಲಾಸ್ ಆಯ್ತು ಅಂದ್ಬಿಟ್ಟು ಅವರು ಬೇರೆ ಊರಿಗೆ ಹೊಂಟೋದ್ರಲ್ಲ ಗೊತ್ತು ತಾನೆ. ಅವ ಅಣ್ಣವ ಅವರು ಜಾತ್ರೆಯಿಂದ ನೋಡಕ್ಕೆ ಬಂದು ಪಾರತಿಯ ಮೆಚ್ಕೊಂಡು ವರದಕ್ಷಿಣೆನು ಏನು ಬೇಡ ಮದುವೆ ಮಾಡ್ಕೊತೀವಿ ಅಂತಲೇ ಕುಳ್ಳ ಖುಷಿಯಾಗಿ ಮಾತು ಕೊಟ್ಟು ಕಳಿಸೋನೆ ಕಣವ. ಇನ್ನೇನಂತಂದ್ರೆ ಹೂ ಅನ್ಬಿಟ್ರೆ ಇನ್ನೊಂದು 2-3 ತಿಂಗಳು ಮದುವೆ ಮುಗಿಸ್ಬಿಟ್ರೆ ಇಂದ್ಬಿಟ್ಟು ಮಾಲ ಮದುವೆ ಮಾಡ್ಕೊಳಕ್ಕೆ ಸರಿ ಹೋಯ್ತದೆ. ಏನು ತಿಳ್ಕೊಂಡಿದ್ದೀನಿ ನೀನು? ಏನು ತಿಳ್ಕೊಂಡಿದ್ದಿ? ಅವತ್ತು ಹಂಗುವೆ ನನ್ನ ನಿನ್ನೆಲ್ಲ ಅಣ್ಣ ಕರಿಯಂದಂತೆ. ಅದಕ್ಕೆ ಇನ್ನೊಂದ್ಸಲ ಬಂದಾಗ ನೋಡ್ತಾರಂತೆ ಅಂದ್ಬಿಟ್ಟು ಕುಳ್ಳ ಹೇಳದಂತೆ ಹಂಗೆ ಅಂತಿದ್ದ. ಅತ್ತೇನೋ ನೀನು ಕರಿಬೇಕಿತ್ತು ಕಣವ ಅಂತ ಎಲ್ಲ ಬಂದು ಮಾಡಿ ನೋಡ್ಕೊಂಡೆಲ್ಲ ಹೋಗೋರೆ ಕಣವ. ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ನೀನು ಯಾಕಂಗೆ ಯೋಚನೆ ಮಾಡಿಯೇ ನೀನು? ನಿನ್ನ ಮಗಳು ಯಾವತ್ತಿದ್ರು ನಮ್ಮ ಮನೆ ಸೊಸೆ ನಾನು ಇರೋ ತನಕ ನಿನ್ನ ಮಗಳನ್ನ ಯಾರು ಏನೋ ಅನ್ನೋಕೆ ಬಿಡಿಕಿಲ್ಲ ನಾನು. ನನ್ನ ಮನೆ ಅದು, ನನ್ನ ಮೊಮ್ಮಗರು ನಾನು ಮಾಡ್ಕೊತೀನಿ ಗೊಕ್ಕದೆ. ನಿಮ್ಮ ಅಣ್ಣ ಇರ್ತೀನು ಅವ್ರ ಅಪ್ಪನ ಮನೆಯಿಂದ ಓದ್ಕೊಂಬಂದಿದ್ದಾಳೆ. ನನ್ನ ಮೊಮ್ಮಗ ರೆಡಿ ಆಗವನೇ. ನನ್ನ ಮೊಮ್ಮಗಳು ಮದುವೆ ಮಾಡ್ಕೊತೀನಿ. ನೀನು ತಲೆ ಕೆಡ್ಸ್ಕೊಬೇಡ. ಯಾಕೆ ಯೋಚನೆ ಮಾಡಿಯೇ? ಯಾಕೆ ಯೋಚನೆ ಮಾಡಿಯೇ? ನೋಡಿ ಹಂಗೆ ನೋಡ್ತಾ ಕೂತಿದ್ದು ಇದ್ರದ್ದೇ ಒಂದು ಚಿಂತೆ. ಸುಮ್ಮನಿರವ ಅಲ್ಲ
ಯಾಕವ ಯಾಕಂಗ್ ಸಪ್ಕಿದೀಯೇ ಅವಂಗೆ ಊತದಿಲ್ಲ ಕಣವ್ವ ಅಕ್ಕೆ ಬೇದದಾಯ್ತದೆ ನಂಗೆ ಒತ್ತಿ ಬೇದದಾಯ್ತಾ ಇಲ್ಲ ಇದ್ರ ಕಡಿ ಯಾಕೆ ಬೇಜಾರ್ ಮಾಡ್ಕೊಂಡಿ ಚೆನ್ನಾಯ್ತಲ್ಲ ಕತೆ ಸುಮ್ಮನಿರು ತಲೆ ಕೆಡಿಸ್ಕೋಬೇಡ ನೀನು ಮಾವು ಬಂದ್ರೆ ಕುಳ್ಳು ಮಾವ ಊಟ ಮಾಡು ಮಾವ ಅದು ಮಾಡು ಮಾವ ಇದು ಮಾಡು ಮಾವ ಕರಿಬೇಕು ನೀನು ಇಂಟು ಅಟ್ಬೇಡಿ ಹಂಗೆ ಹಾಕೊಂಡು ಕೂತ್ಕೊಂಡಿರ್ತದ ಇಲ್ಲ ಕಣಮ್ಮ ನೀನು ಹೇಳಿದ್ಕೆ ನಾನು ಕೆಲಸ ಕತ್ಕೊಳ್ಳೋದು ಅನ್ಬಿಟ್ಟು ಕೆಲಸ ಮಾಡೋಕೆ ಹೋಗ್ಬಿಟ್ಟು ನಾ ತಾದು ತಳ್ಬಿಟ್ಟೆ ಎಲ್ಲರಿಗೂ ಅದ್ಗೆಟ್ ಹೋಯ್ತದೆ ಹೊಸ ಕೆಲಸ ಮಾಡಕ್ಕೆ ಹೋದಾಗ ಒಂದು ಅದ್ಗೆಟ್ಟು ಹೋಗಿ ಅದ್ಗೆಟ್ ಹೋಗ್ತದೆ ಗೊತ್ತಾ ಅದ್ಗೆಟ್ ಹೋಗ್ತಾನೆ ಮಾತ್ರ ಇರೋಕ್ಕಿಲ್ಲ ಅದನ್ನ ನೀನು ತಿಳ್ಕೊಬಿಡು ಅದ್ಗೆಟ್ ಹೋಗ್ತಾನೆ ಇರ್ತದವ ಅದ್ಗೆಟ್ ಹೋಗ್ತಾನೆಯಾ ಅದ್ಗೆಟ್ ಹೋಗೇ ಹೋಯ್ತದೆ ಒಂದು ದಿವಸ ಅಚ್ಚಕಟ್ಟ ಕಲ್ತ್ಕೊಂಡ್ಮೇಲೆ ಆಮೇಲೆ ಸರಿ ಆಯ್ತದ ಅದೆಯಾ ಕೆಲ ತಲೆ ಕೆಡಿಸ್ಕೊಳಕ್ಕದ ಇವತ್ತು ಸಾರು ಚೆಲ್ಲ ಬಿಟ್ಟು ಅಂದ್ಬಿಟ್ಟು ನಾಳೆ ಸಾಧನೆ ಮಾಡ್ದೆ ಇರೋಕ್ಕದ ಮಾಡಲೇಬೇಕು ಅದು ಒಳ್ಳೇದೆಯಾ ಮೊದಲೇ ಸ್ಟಾರ್ಟಿಂಗ್ನಿಂದ ಹಂಗೆ ಆದಾಗ ನೀನು ನಾನು ನೋಡಿ ಮಾಡಿ ತಗೋಬೇಕು ಬಿಸಿ ಇರ್ತದೆ ಅನ್ನೋ ಭಯ ನಿನ್ಗಿರ್ತದೆ ಅಲ್ವಾ ಕಣ್ಣಮ್ಮ ಮನೆಗಳಲ್ವಾ ಬಿಸಿನೀರು ಕಾಯಿಸ್ಕೊಡ್ಬೇಕು ಅವ್ನಿಗೆ ಆಮೇಲೆ ಏನಾರೆ ಗಂಜಿ ಗಿಂಜಿ ಕಾಯಿಸ್ಕೊಡ್ಬೇಕು ನಿಂಗೆ ಗಂಜಿ ಕಾಯಿಸೋ ಬರಲ್ವಾ ಬದಲ್ಲ ಅಮ್ಮ ತಾಯಿ ಗಂಜಿ ಕಾಯಿಸೋದೇನು ದೊಡ್ಡ ಸುದ್ದಿ ಯಾಕನವ ಒಲೆ ಮತ್ತೆ ನೀರು ಮಾಡಿಬಿಟ್ಟು ಒಂದು 2 ಗ್ಲಾಸ್ ನೀರು ಮಾಡಿಬಿಟ್ಟು ಒಂದು ಸಣ್ಣದು ಒಂದು ಓಳು ಅಕ್ಕಿ ಹಾಕು ಚೆಂದಾಗ ಅದನ್ನ ನೋಡಿದಾಗ ಬೇಯ್ತದೆ ಬೇಂದಿರ್ತಾರೆ ಉಪ್ಪು ಹಾಕ್ಬಿಟ್ರೆ ಅದೇ ಗಂಜಿ ಬಿದ್ನಾದದ್ದಮ್ಮ ಇನ್ನೇನು ಹಾಕೊಂಡಿದ್ದಿ ಅವೆಲ್ಲ ದೊಡ್ಡ ಮಹಾನ್ ಕೆಲಸಗಳ ಗೊತ್ತಿಲ್ಲದ್ರೆ ಕಷ್ಟನೇ ಕಣವ ಏನಾ ನಂಗೆ ಆಗ್ಬಿಡ್ತದೆ ಗೊತ್ತಾಗ್ಬಿಟ್ರೆ ಯಾವುದೇ ರೀತಿ ಕಷ್ಟ ಆಯ್ತಿಲ್ಲ ಮತ್ತೆ ಕಾಪಿ ಕಾಯ್ತದು ನಿಮ್ಮ ಒಂದು ಇನ್ನೂ ಕಾಪಿ ಕೆಲಸನೂ ಹೇಳ್ಕೊಟ್ಟಿಲ್ವಾ ನಾನು ಏನೂ ಹೇಳಿಲ್ಲ ಕಣವ ಅಯ್ಯೋ ಇರೋದೊಂದು ಮಗ ಖುಷಿಯಾಗಿರ್ಲಿ ಅಂದ್ಬಿಟ್ಟು ಯಾವ ಕೆಲಸನೂ ಹೇಳಲಿಲ್ಲ ನಾಳೆ ಕಲ್ತ್ಕತ್ತದೆ ಅಂದ್ಬಿಟ್ಟು ಈಗ ಬತ್ತಾ ಈಗ ನನಗೆ ಯೋಚನೆ ಸ್ಟಾರ್ಟ್ ಆಯ್ತು ಆಗಲಿಂದ ಕಲಿಸ್ತಿಲ್ವ ನಾನು ಚಿಂತೆ ಬತ್ತು ಮನೆಗೆ ರೊಟ್ಟಿ ಹಾಕೋಗಿ ಹೇಳ್ಕೊಟ್ಟೆ ಕಣವ ಒಂಚೂರು ಅಕ್ಕಿ ತನದ ಮೇಲೆ ನಿಗುವಾಗಿರ್ತಾಯಿ ಅಂತ ಹೇಳ್ತೀನಿ ನೆನ್ಸ ಹೋಗಿ ಕಾಲ್ಗಿನ ಚೂರು ಕಣವ ಕಾಲು ಪರ್ಗೆಲ್ಲ ಆರಿಸ್ಕೊಂಡಿತ್ತು ಏನು ಹೇಳನೆ ನಾನು ಕೆಡ್ಸ್ಕೊಬೇಡ ಕುಳ್ಳವನೇ ಕುಳ್ಳಿಸ್ ಮಾತಾಡ್ತೀನಿ ಸುಮ್ ಕೂತ್ಕೊ ನೀನು ಯಾಕೆ ಕಡೆ ನನ್ನ ಮಗ ಅಯ್ಯೋ ಅವ್ರು ಹೊತ್ತಿಗೆರು ಅನ್ನ ಮಾಡಿದ್ನಿಲ್ಲ ಸಾರು ಮಾಡಿದ್ನಿಲ್ಲ ಅಂತ ಇಲ್ಲಿ ಒಯ್ಗವನು ಜಗಳದವನಲ್ಲ ಅನ್ನ ಸಾರು ಇಲ್ವಾ ಹೋಯ್ತಾನೆ ಕೋಣೆಗೆ ಕುಕ್ಕರ್ ತಕ್ಕತಾನೆ ಒಂದು ಲೋಟ ಅಕ್ಕಿ ಹಾಕತಾನೆ ಒಂದು ಟಮಟೆ ಹಣ್ಣು ಕುಯ್ದಾಕತಾನೆ ಒಂದು ಈರುಳ್ಳಿ ಕುಯ್ದಾಕ್ತಾನೆ ಒಗ್ಗರಣೆ ಹಾಕತಾನೆ ಹುಡ್ಕತಾನೆ ಟಮಟೆ ಬಜ್ಜಿ ಮಾಡ್ಕೊಂಡು ಅದಾಯ್ತಾ ಪುನಃ ಏನೋ ಒಂದು ಸಾರು ತಿರೋಯ್ತಾ ಹೋಯ್ತಾನೆ ಅಕ್ಕಿ ಹಾಕತಾನೆ ಇಲ್ಲಿವರೆಗೆ ಅಕ್ಕಿಯನ್ನು ಒಂದು ಸೊಟ್ಟೆ ಉಳಿಸಿಲ್ಲ ನನ್ನ ಮಗ ಅಂತೀವನು ಮದುವೆ ಆದರೆ ನನ್ನ ಮಾಲ್ಗೆ ಅಡುಗೆ ಮಾಡ್ತಾನೆ ಅವನೇ ಮಾಡ್ಕೊಡ್ತಾನೆ ಸರಿಯಾ ನೀನು ಮಾತ್ರ ಯಾರೇ ಬಂದ್ರು ದುಡ್ಡಿರ್ಲಿ ಕಾಸಿರ್ಲಿ ಯಾರೇ ಬಂದ್ರು ಮಾತ್ರ ಮಾತು ಕೊಡಕ್ಕೆ ಹೋಗ್ಬೇಡ ಅವ್ನು ಯಾವತ್ತೂ ಕುಳ್ಳೆ ಈ ಪಾರ್ಟಿ ಹೋಗ್ಲಿ ಹಂಗೆ ಕಾಯ್ಕೊಂಡು ಕೂತೀನಿ ಸುಮ್ಮನಿರವ ನಾನು ಈಗ ಚೇಂಜ್ ಮಾಡ್ಕೊಂಡಿನಿ ಕತೆ ಬೇರೆ ತಕ್ಕ ಮದುವೆ ಮಾಡಿದ್ರೆ ನನ್ನ ಮಗಳನ್ನ ಯಾರವ ನೋಡ್ಕೊಂಡರು ನಾನು ಮಾಡಲ್ಲಕ್ಕ ಸುಮ್ಕಿರು ಮಾಡಿದ್ರೆ ನಾನು ಕುಳ್ಳನಿಗೆ ಮದುವೆ ಮಾಡ್ತೀನಿ ನಮ್ಮ ಪುಳ್ಳ ಎಂಥ ಒಳ್ಳೆ ಮನ್ಸ ಗೊತ್ತವ ನಾನು ಮಾಡಿದ್ರೆ ಕುಳ್ಳನಿಗೆ ನಮ್ಮ ಮಾಡೋದು ನಾನು ನಿರ್ಧಾರ ಮಾಡ್ಕೊಂಡು ಆಯಿತು ಅವ ಮಾಡಿದ್ರೆ ಕುಳ್ಳಿಗೆ ಮಾಡ್ತೀನಿ ಇಲ್ಲಾಂದರೆ ಸಾಯಗಂಟ ನನ್ನ ಮಗಳ ನನ್ನ ಜೊತೆಗಿರಿಸ್ಕೊಂಡು ಜೀವನ ಮಾಡ್ತೀನಿ ಅಷ್ಟೇ ಕಣವ ಯವ ಕುಳ್ಮಾವನ ಮದುವೆ ಇಲ್ವಾ ಆಯ್ತೀನಿ ಅಮ್ಮ ಕುಳ್ಳು ಮಾವನ್ನ ನಾನು ಮಧ್ಯೆ ಹಾಕತ್ತೀನಿ ಇನ್ನೇನು ಮತ್ತೆ ಅದಂತೂ ನೆಗ್ನೆಗಿದೆ ಹೇಳವ ಯಾಕಂದಮ್ಮ ಕುಳ್ಳು ಮಾವನ್ನ ನಾನು ಮಧ್ಯೆ ಹಾಕತ್ತೀನಿ ಕುಳ್ಳು ಮಾವ ನನ್ನ ಮಧ್ಯೆ ಹಾಕತ್ತೀನಿ ಅಂತ ಅಂದಿರ ನನ್ನ ಜೊತೆಗೆ ಇಬ್ರು ಮಾತಾಡ್ಕೊಬಿಟ್ಟಿದ್ರಲ್ಲ ಮತ್ತೆ ಇನ್ನೇನು ಮತ್ತೆ ವಾ ಸುಮ್ ಕೂತ್ಕೋ ಅವನ ಅಂದಿದನೋ ಇಲ್ಲ ಇವಳೆ ಉಡ್ಸ್ಕೊಂಡು ನೀನು ನನ್ನ ಮಗಳು ಸುಳ್ಳು ಹೇಳಕ್ಲಾಗತ್ತೆ ಮುಂದುವರಿಯುವುದು ಇನ್ನಿಂದ್ರಪ್ಪ ನಾನು ಕ್ಯಾಡಮ್ಮ ನನ್ನ ಮಗಳಿಗೆ ಯಾಕಂದ್ರೆ ಪಿತ್ತದಂಗೆ ಆಗ್ಬಿಟ್ಟು ತಲೆ ಸುತ್ತಂತೆ ಸಪ್ಪಗಿದ್ದಲ್ಲ ಯಾತಕ್ಕೆ ಯೋಚನೆ ಮಾಡಬೇಕು ಯಾತಕ್ಕೆ ಯೋಚನೆ ಮಾಡ್ಬೇಕು ಹಂಗಯ್ಯ ತುಪ್ಪ ಇಟ್ಕೊಂಡು ಊರ್ನೆಲ್ಲ ಹಲ್ದಂಗೆ ನನ್ನ ಮಗನೇ ಅವನೇ ಕುಳ್ಳ ಇವರು ಅಟ್ಯಾಚ್ ಅಲ್ಲ ಅದು ಇದು ಅನ್ಕೊಂಡು ಕೂತ್ಕೊಂಡ್ರೆ ಅದ ನನ್ನ ಸೊಸೆ ಬಾಯಿ ಜೋರು ಕೆಟ್ಟವಳೇನೆಲ್ಲ ಒಳ್ಳೆಯ ಬಾಯಿ ಜೋರು ಬ್ಯಾಡ ನನ್ನ ತಮ್ಮನ ಮಗಳು ಮದುವೆ ಮಾಡ್ಕೋಬೇಕು ಅಂತ ನೆಗ್ದಾಡ್ದು ನೆಗ್ದಾಡ್ತಲೇ ಏನಾಯ್ತು ಗೊತ್ತಾ ಅದೇ ನಮ್ಮ ಕುಳ್ಳವನ್ನ ಮಗ ಎತ್ಕೊಂಬಂದಿನಲ್ಲ ಆ ಮಗ ಅದೇ ಅಂದ್ಬಿಟ್ಟು ಹೇಳ್ಕೊಡಲ್ಲ ಅಂದ್ಬಿಟ್ರು ಅದು ಆಗಿದ್ದು ಒಳ್ಳೇದಕ್ಕೆ ಈವೆಂಟ್ಗೆ ಜಮೀನ್ದಾರ ಮನೆಯವ್ರು ಬಂದು ನೋಡ್ಕೋಗಿದ್ರೆ ನನ್ನ ಮಗನ ದ್ಯಾವಳ ಕಟ್ಕೊಂಡು ಅವ್ನು ನೋಡೋದು ಅದು ಆಗಿದ್ದು ಒಳ್ಳೇದಕ್ಕೆ ಇವೆಲ್ಲ ಆಗ್ತದೆ ಒಳ್ಳೇದು ತಾನೆ ಏನೋ ಒಂದಿನ ನಮ್ಮ ಪಾರತಿ ಅವಳು ಮದುವೆ ಮುಂಜಿ ಮಾಡಿ ಕಳಿಸ್ಬಿಟ್ಟು ಇವರಿಬ್ರಿಗೂ ಒಂದು ಮದುವೆ ಮಾಡಿಬಿಟ್ರೆ ಮುಗೀತು ನನ್ನ ಮಗಳ ಅಂತ ಅಡುಗೆ ಕಲ್ತಿಲ್ಲ ಅದು ಕಲ್ತಿಲ್ಲ ಅಂತ ಏನು ಮಾಡೋಕ್ಕದ್ದು ಎಲ್ಲ ಒಂದು ಸಮಯ ಇರೋಕ್ಕಾಯ್ತಿಲ್ಲ ಯಾವ ಥರ ಕಲ್ತ್ಕೊಂಡ್ರೆ ಆಯಿತು ಅಲ್ವಪ್ಪ ಇನ್ನೇನಪ್ಪ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ.